ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯ. ಗೈಸ್, ನಾನಿವಾಗ ಹೋಗ್ತಾ ಇದ್ದೀನಿ ಟೆಂಪಲ್ಗೆ, ಬರ್ಗೇರಮ್ಮ ಟೆಂಪಲ್ಗೆ. ಇವತ್ತು ಫ್ರೈಡೆ, ವೀಕೆಂಡ್ ಬಂತು ಅಂತ ಸ್ವಲ್ಪ ಖುಷಿ ಆಗ್ತಾ ಇದೆ. ಹಾಗೆ ಬಂದ ಮೇಲೆ ಒಂದು ಇಂಟರ್ವ್ಯೂ ಇದೆ, ಅದೊಂದು ಅಟೆಂಡ್ ಮಾಡಬೇಕು. ಇವಾಗ ಟೆಂಪಲ್ಗೆ ಹೋಗಿ ಬಂದುಬಿಡೋಣ. ಇನ್ನೂ ನಾನು ಹೇರ್ ಸೆಟ್ ಮಾಡ್ಕೊಂಡಿಲ್ಲ, ಇನ್ನೂ ಹೇರ್ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ. ಇಯರಿಂಗ್ಸು ಇದೇ ಇಲ್ಲೋ ಇಲ್ಲ ಚೇಂಜ್ ಮಾಡಲೋ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಪ್ರಾಪರಾಗಿ ರೆಡಿಯಾಗಿ ಹೊರಡೋಣ ಟೆಂಪಲ್ಗೆ. ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ ಗೈಸ್. ಇವಾಗಂತೂ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋದು, ಯಾಕಂದರೆ ಸ್ವಲ್ಪ ಡ್ಯಾಮೇಜ್ಗಳು ಭಾಳ ಆಗ್ತಾ ಇದೆ, ಅದಕ್ಕೋಸ್ಕರ. ಗೈಸ್, ಬರ್ಗೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ಫ್ರೈಡೇ ಅಂತ. ಅವಾಗವಾಗ ಈ ಟೆಂಪಲ್ಗೆ ಬರ್ತಾನೆ ಇರ್ತೀವಿ. ಪ್ರಸಾದ ಎಷ್ಟು ಚೆನ್ನಾಗಿತ್ತು ಅಂತೀರಾ. ನನಗೆ ಪ್ರಸಾದಗಳು ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಗೈಸ್. ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ ಆಮೇಲೆ ಪಾಯಸ ಕೊಟ್ಟಿದ್ರು ಗೈಸ್. ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ನಾವು ಪಾಕಶಾಲೆಗೆ ಬಂದಿದ್ದೀವಿ. ಕಾಫಿ ಕುಡಿದು ಮನೆಗೆ ಹೋಗ್ತೀವಿ, ಯಾಕಂದರೆ ಜಿಮ್ಗೆಲ್ಲ ಹೋಗೋದಿದೆ. ಜಿಮ್ಗೆ ಅಂತ ರೆಡಿ ಆಗಬೇಕು. ಮನೆಗೆ ಹೊರಟಿದ್ದೀವಿ, ಮನೆಗೆ ಹೋಗಿ ರೆಡಿ ಆಗಬೇಕು ಜಿಮ್ಗೆ ಅಂತ. ಗೈಸ್, ನಾವಿವಾಗ ಹೋಗ್ತಾ ಇದ್ದೀವಿ ಜಿಮ್ಗೆ. ಆಲ್ರೆಡಿ ಇವತ್ತು ತುಂಬ ಟೈಮ್ ಆಗಿಬಿಡ್ತು. ಕಾಫಿ ಕುಡಿಯೋಕ್ಕೆ ಅಂತ ಹೋದ್ವಿ, ಅಲ್ಲೇ ಲೇಟ್ ಆಯಿತು ಬರೋದಕ್ಕೆ. ಇವಾಗ ಒಂದು 7:30-8 ಗಂಟೆ ತನಕ ಆಗುತ್ತೆ, ಯಾಕಂದರೆ ಇವತ್ತು ಸ್ಟ್ರಾಂಗ್ ಮ್ಯಾಟ್, ಅದು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅಲ್ಲ. ನೆನ್ನೆ ಇತ್ತು ಆ್ಯಕ್ಚುಲಿ ಸ್ಟ್ರಾಂಗ್ ಮ್ಯಾಟು. ನೆನ್ನೆ ನನಗೆ ಅದಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ ನೆನ್ನೆ ಲೆಗ್ಸ್ ಮಾಡಿದ್ವಿ. ಇವತ್ತು ಸ್ಟ್ರಾಂಗ್ ಮ್ಯಾಟು ಮಾಡಲೇಬೇಕು ಅಲ್ವಾ ಗೈಸ್. ರಿಬ್ಬನ್ ಮರ್ತು ಬಂದುಬಿಟ್ಟಿದೆ, ರಿಬ್ಬನ್ ಸಿಗಲಿಲ್ಲ. ಕ್ಲಿಪ್ ತೊಗೊಂಡು ಬಂದೆ, ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ಜಿಮ್ ಮುಗಿಸ್ಕೊಂಡು ವಾಪಸ್ ಮನೆಗೆ. ಗೈಸ್, ನಾನಿವತ್ತು ಮಾಡ್ತಾ ಇರೋದು ಸ್ಟ್ರಾಂಗ್ ಮ್ಯಾಟ್. ಇದು 3 ರೌಂಡ್ಸ್ ಮಾಡ್ತೀನಿ ನಾನು. ಜಸ್ಟ್ ಪುಲ್ ಒಂದು ಇರುತ್ತೆ, ಬಟ್ ಅದು ನಾನು ಮಾಡಲ್ಲ, ಅದು ತುಂಬ ಹೆವಿ ಅನಿಸುತ್ತೆ ನನಗೆ, ಅದಕ್ಕೆ. ಆ್ಯಂಡ್ ಇದು ಕೂಡ 30 ಸೆಕೆಂಡ್ಸ್ ಇಟ್ಕೊಂಡು 3 ರೌಂಡ್ಸ್ ಮಾಡ್ತೀನಿ. ಗೈಸ್, ಜಿಮ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದು ಕಾರಲ್ಲಿ ಕೂತಿದ್ದೀವಿ. ಗೈಸ್, ಅಕ್ಕಿ ತಗೋಬೇಕು ಅಂತ ಹೇಳಿಬಿಟ್ಟು ಆನ್ ದ ವೇ ಶಾಪ್ ಹತ್ರ ನಿಲ್ಲಿಸಿದ್ದೀವಿ ಇಲ್ಲಿ. ಗೈಸ್, ನನಗೆ ಸನ್ಫ್ಲವರ್ ಸೀಡ್ಸ್ ಎಷ್ಟು ಇಷ್ಟ ಅಂದರೆ, ಎಷ್ಟೋ ವರ್ಷ ಆದಮೇಲೆ ತಗೊಂಡಿದ್ದೀನಿ. ವರುಣ್ ಕೊಡಿಸ್ತಾ ಇಲ್ಲ, ಕೊಡಿಸು ಅಂದ್ರೂ ಫೈನಲಿ ಹಠ ಮಾಡಿ ಕೊಡಿಸ್ಕೊಂಡಿದ್ದೀನಿ. ಭಾಳನೇ ವರ್ಷ ಆಯಿತು ಇದು ತಿಂದು. ಯಾವಾಗ ಎಷ್ಟು ಒಂದು 5 ವರ್ಷ ಆಗಿದೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಸನ್ಫ್ಲವರ್ ಸೀಡ್ಸ್ ತಿಂದು. ಹೇ ಗಾಯ್ಸ್, ನಾನು ಮನೆಗೆ ಬಂದಿದ್ದಾಯಿತು. ಬರ್ತಾ ಸನ್ಫ್ಲವರ್ ಸೀಡ್ಸ್ ತೊಗೊಂಡು ಬಂದೆ. ಅಕ್ಕಿ ಖಾಲಿಯಾಗಿತ್ತು, ಸೊ ಅಲ್ಲೇ ಶಾಪ್ ಹತ್ರ ನಿಲ್ಲಿಸಿ ಅಕ್ಕಿ ತಗೊಂಡು ಸನ್ಫ್ಲವರ್ ಸೀಡ್ಸ್ ಕಾಣ್ತು ನನಗೆ ಆ ಶಾಪಲ್ಲಿ, ತಗೊಂಡು ಬಂದ್ವಿ ಮನೆಗೆ. ಅದು ನನಗೆ ತುಂಬಾ ಇಷ್ಟ, ತುಂಬಾ ವರ್ಷ ಆಗಿತ್ತು ಅದು ತಿಂದು. ಸೊ ಇವತ್ತು ತಿಂದೆ. ಟೇಸ್ಟ್ ನನಗೆ ತುಂಬ ಇಷ್ಟ ಅದು. ನನಗಿಂತಲೂ ನಮ್ಮ ಚಿಕ್ಕಕ್ಕ ಇದ್ದಾಳಲ್ಲ, ಅವಳಿಗಂತೂ ಅದು ಹುಚ್ಚು. ತುಂಬ ತಿಂತಾಯಿದ್ಲು ಅವಳು ಅದು ಮುಂಚೆ. ಮನೆಯೆಲ್ಲ ಗಲೀಜು ಮಾಡಿಬಿಡೋದು, ತಿನ್ನೋದು, ಅದು ಸಿಪ್ಪೆಗೆ ಬರುತ್ತಲ್ಲ, ಮನೆಯೆಲ್ಲ ಗಲೀಜು ಮಾಡೋದು, ಮಮ್ಮಿ ಹತ್ರ ಬೈಸ್ಕೊಳ್ಳೋದು, ಅದೇ ಆಗ್ತಾಯಿತ್ತು ಮುಂಚೆ ಎಲ್ಲ. ತಿಂದೆ. ಇನ್ಮೇಲಿಂದ ಅದು ಯಾವಾಗ ಆ ಕಡೆ ಸೈಡ್ ಅಂಗಡಿಗೆ ಹೋಗ್ತೀನೋ ಅದನ್ನು ತೊಗೊಂಬರ್ತೀನಿ ತಿನ್ನೋದಕ್ಕೆ. ಅದೊಂದು, ಆಮೇಲೆ ಬಟಾಣಿ ಒಂದು ಚೆನ್ನಾಗಿರುತ್ತೆ ಗೈಸ್. ಅಂದರೆ ಈ ಡಯಟಲ್ಲೆಲ್ಲ ಇರ್ತೀವಲ್ಲ, ಅದೊಂಥರ ಸೈಡ್ಸಿಗೆ ಚೆನ್ನಾಗಿರುತ್ತೆ ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಅವಾಗವಾಗ. ಗೈಸ್, ಏನಪ್ಪ ಅಂದರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ನಾನು. ನಾನು ಏನೇನು ತಿಂತೀನಿ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಅಂದರೆ ಡಿನ್ನರ್ ಇವಾಗ ಆಲ್ರೆಡಿ 9:30 ಆಗ್ತಾಯಿದೆ ಟೈಮು. ಇವಾಗ ನಾನು ಏನು ಡಿನ್ನರ್ ತಿಂತೀನಿ, ಏನು ಊಟ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅಷ್ಟೊಂದು ಹೆವಿನೂ ತಿನ್ನಲ್ಲ, ಲೈಟಾಗೇ ಇರುತ್ತೆ. ಆ್ಯಕ್ಚುಲಿ ಇವತ್ತು ಲೇಟ್ ಆಯಿತು ಊಟ. ಯೂಶ್ವಲಿ ಸ್ವಲ್ಪ ಬೇಗನೆ ಮಾಡ್ತೀನಿ ಊಟನ. ಇವಾಗ ಮುಂಚೆ ಇನ್ನೂ ಲೇಟ್ ಆಗೋದು. ಇವತ್ತು ಸ್ವಲ್ಪ ಲೇಟ್ ಆಯಿತು. ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನು ಊಟ ಮಾಡ್ತೀನಿ ಇವಾಗ ಅಂತ.
ಇವತ್ತು ನಾನು ಜಿಮ್ಮಲ್ಲಿ ಮಾಡಿದ್ದು ಸ್ಟ್ರಾಂಗ್ ಮ್ಯಾಟ್. ಅದು ನನಗೆ ಆ್ಯಕ್ಚುಲಿ ಬೇರೆ ಒಂದು ಎಕ್ಸಸೈಸ್‌ಗಳ್ಗಿಂತಲೂ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ವರ್ಕ್ ಆಗೋದು ಅಂದರೆ ಇದೇ ಅನಿಸುತ್ತೆ ನನ್ನ ಪ್ರಕಾರ. ಆ, ಸ್ವಲ್ಪ ಕಷ್ಟನೇ ಇರುತ್ತೆ ಬಟ್ ಫುಲ್ ಬಾಡಿ ವರ್ಕೌಟ್ ಅದು ತುಂಬ ಚೆನ್ನಾಗಿರುತ್ತೆ ಗೈಸ್ ಅದು. ಆ, ಇವತ್ತು ಸ್ಟ್ರಾಂಗ್ ಮ್ಯಾಟ್ ಆಯಿತು. ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ಜಸ್ಟ್ ಕಾರ್ಡಿಯೋ, ಯಾವೊಂದು ಸ್ಟ್ರೆಂತ್ ವರ್ಕೌಟ್ಸ್ ಏನೂ ಇಲ್ಲ. ನಾಳೆ ಜಸ್ಟ್ ಏನು ಕಾರ್ಡಿಯೋ ಅಷ್ಟೇ. ಸಂಡೇನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗು. ನೋಡೋಣ, ಸಂಡೇ ಅಂತ ಬಂದ ತಕ್ಷಣ ಲೇಝಿನೆಸ್ ಬಂದಿರುತ್ತೆ ನನಗೆ. ಸ್ವಲ್ಪ ಲೇಟಾಗಿ ಎದ್ದೇಳೋದೆಲ್ಲ ಇರುತ್ತೆ. ನೋಡೋಣ, ಒಂದು ವೇಳೆ ಬೇಗ ಎದ್ದರೆ ಮಾರ್ನಿಂಗ್ ಹೋಗಿ ಬರ್ತೀನಿ ಸಂಡೇ. ಗೈಸ್, ಇವತ್ತಿನ ನನ್ನ ಡಿನ್ನರ್ ಬಂದು ದೋಸೆ ಆಮೇಲೆ ಚಿಕನ್ ಕರಿ. ರೈಸ್ ತಿನ್ನೋಣ ಅಂದ್ಕೊಂಡೆ ಬಟ್ ಇವತ್ತು ಬೇಡ ಅಂತ ಹೇಳಿ ರೈಸ್ ತಿನ್ನಲಿಲ್ಲ. ಸೊ ಇದು ನನ್ನ ಡಿನ್ನರ್ ಇವತ್ತು. ಓಕೆ, ಇದು ಒಂಥರ ಬ್ಯಾಲೆನ್ಸ್ಡ್ ಡಯಟ್ ನಂದು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ, ಬಾಯ್.